ಇನ್ನು ಅಹಮದಾಬಾದ್ ವಿಮಾನ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಮಾನ ಪ್ರಯಾಣಿಕರ ಸಂಬಂಧಿಯೊಬ್ಬರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಸಹೋದರಿ ಚಿಕಿತ್ಸೆಗಾಗಿ ನಾಡಿಯಾಡ್ಗೆ ಬಂದಿದ್ರು. ಚಿಕಿತ್ಸೆ ಪಡೆದುಕೊಳ್ಳಬೇಕು ಅಂತ ನನ್ನ ಸಹೋದರಿ ಬಂದಿದ್ರು. ವಾಪಸ್ ಅವರು ಚಿಕಿತ್ಸೆ ಪಡ್ಕೊಂಡು ಲಂಡನ್ಗೆ ಹೋಗಬೇಕಾಗಿತ್ತು. ನನ್ನ ಸಹೋದರಿ 15 ವರ್ಷಗಳಿಂದ ಲಂಡನ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲೇ ವಾಸ ಮಾಡ್ತಾ ಇದ್ದಾರೆ. ಅಲ್ಲೇ ತಮ್ಮ ಬದುಕು ಕಟ್ಕೊಂಡಿದ್ದಾರೆ. ಆದರೆ ಅನಾರೋಗ್ಯ, ಅದಕ್ಕಾಗಿ ಇಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಬೇಕು ಅಂತ ಇಲ್ಲಿಗೆ ಬಂದಿದ್ರು. ಆದರೆ ವಾಪಸ್ ಹೋಗಬೇಕಾದ್ರೆ ಈಗ ಜೀವ ಕಳೆದುಕೊಂಡಿದ್ದಾರೆ ಅಂತ ಮತ್ತೋರ್ವ ಸಂಬಂಧಿಕರು ಕಣ್ಣೀರಿಟ್ಟಿದ್ದಾರೆ. ಹೀಗೆ ಅನೇಕರು ಈಗ ಜೀವ ಕಳೆದುಕೊಂಡಿದ್ದಾರೆ. ಮತ್ತೊಂದೆಡೆ ತಮ್ಮವರ ಮೃತದೇಹಗಳನ್ನು ಪಡೆದುಕೊಳ್ಳೋದಕ್ಕೆ ಏನು ಕುಟುಂಬಸ್ಥರು ಬಂದಿದ್ದಾರೆ. ಅವರ ರೋಧನೆ, ಅವರ ಆ ನೋವು ಮುಗಿಲು ಮುಟ್ತಾ ಇದೆ. ಯಾಕಾದರೂ ಇವತ್ತು ಕಳಿಸಿದ್ವು ಅಂತ ಅನೇಕರು ಪರಿತಪಿಸ್ತಾ ಇದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಸರಿಸುಮಾರು 70ರಿಂದ 80 ಜನ ಸಿಬ್ಬಂದಿಗಳ ಒಂದು ಟೀಮು ಈಗಾಗಲೇ DNA ವೆರಿಫಿಕೇಷನ್ ಮಾಡೋದಕ್ಕೆ DNA ಸ್ಯಾಂಪಲ್ಗಳನ್ನು ಪಡ್ಕೊಂಡು ಅದರ ಒಂದು ಇಮೇಜ್ ರೆಡಿ ಮಾಡೋದಕ್ಕೆ ಅಂತ ಕುಳಿತುಕೊಂಡಿದ್ದಾರೆ. ಮತ್ತೊಂದೆಡೆ ಅವರ ಕುಟುಂಬಸ್ಥರ ಒಂದು ಬ್ಲಡ್ ಸ್ಯಾಂಪಲ್ ಪಡೆದುಕೊಂಡು DNA ಅವರ ಒಂದು ವರದಿ ಕೂಡ ಸಿದ್ಧವಾಗ್ತಾ ಇದೆ. ಮ್ಯಾಚ್ ಮಾಡಿ ಯಾರ ಒಂದು DNA ಯಾರ ಜೊತೆಗೆ ಮ್ಯಾಚ್ ಆಗುತ್ತೆ ಅವರ ಒಂದು ಕುಟುಂಬಸ್ಥರನ್ನ ಪತ್ತೆ ಹಚ್ಚಿ ಈ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. ಆದರೆ ಒಂದು ರೀತಿ ನರಕ ಸದೃಶ್ಯ ವಾತಾವರಣ ಏನಿತ್ತು, ನಿನ್ನೆ ಏನು ಕ್ರಿಯೇಟ್ ಆಗಿತ್ತು, ಅದರ ಭಯಾನಕತೆಯನ್ನು ಈಗ ಕುಟುಂಬಸ್ಥರು ಬಿಚ್ಚಿಡ್ತಾ ಇದ್ದಾರೆ. आज जो दुर्घटना घटी उसमें जो जिनकी डेथ हुई उसमें मेरी एक ननद भी थी जिनका नाम रूपल पिनल कुमार पटेल था। वैसे तो वो लंदन में रहते हैं, लेकिन वो अपनी हेल्थ की इश्यू की वजह से यहाँ पर आई हुई थी और कुछ दिन यहाँ पर रुकने के लिए भी आई थी, अपने पीहर में रहने के लिए। क्या कहेंगे आपका नाम और परिचय? मेरा नाम हिना पटेल है। मैं 24 शाही कुटीर में रहती हूँ। जी सर, आपका नाम और परिचय? मेरा नाम पवन विष्णुभाई पटेल है और मैं यहीं उत्तरसंडा में रहता हूँ। और आज रोज जो दुर्घटना हुई है उसमें मेरी बहन थी और वो मेडिकल ट्रीटमेंट के लिए नडियाद आई हुई थी और आज उसकी फ़्लाइट थी, रिटर्न था, तो मैं उसको ड्रॉप करने गया था। और जैसे ही मैं वापस आया मुझे ये न्यूज़ मिले कि ये फ़्लाइट जो है वो क्रैश हो चुकी है। तो हम सब परिवारजन मिल के वहाँ पे गए और वहाँ पे सिचुएशन बहुत ही अलग था, बहुत ही पैनिक था वहाँ पे। और आपकी जो बहन है कितने साल से लंदन में रह रही थी? परिवार में कौन कौन है आपकी सिस्टर? मेरी बहन वहाँ लंदन में 15 साल से रह रही है और वहाँ पे उनके हस्बैंड है और 3 बच्चे हैं। उसमें एक बेटा बड़ा है और दूसरे जो 2 हैं वो ट्विंस है, छोटे हैं वो। और उनकी उम्र बड़े बेटे की 13 साल है और जो छोटे हैं ट्विंस है उनकी 7 साल है। आपकी लागणी क्या? आपकी बात हुई थी, लास्ट बात हुई होगी? लास्ट बात मैं खुद उसको ड्रॉप करने के लिए गया था और उसका मेडिकल कंडीशन था, तो मैंने उसको अपना ये जो पैलेट होता है वो ला के दिया, उसको ट्रॉली ला के दिया और उसमें उसको बैग सब रख के दिया। और आखिर में मैंने उससे हक किया और उसे कहा कि वहाँ पे जाके आराम करना तो रिकवरी जल्दी होगी। ಇದೆಲ್ಲವೂ ಕುಟುಂಬಸ್ಥರು ಹೇಳ್ತಾ ಇರುವಂತಹ ಮಾತುಗಳು. ಪ್ರತಿಯೊಬ್ಬರ ಕಥೆಯನ್ನು ಕೇಳ್ತಾ ಹೋದರೆ ಕಣ್ಣೀರಿನ ಕಟ್ಟೆ ಒಡೆದು ಬರ್ತಾ ಇದೆ, ದುಃಖ ಉಮ್ಮಳಿಸಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಈ ಡ್ರೀಮ್ ಲೈನರ್ ಏನಿದೆ ಇದನ್ನು ಭಾರತದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ತಯಾರಿ ಮಾಡಬೇಕು, ಇದನ್ನು ಉತ್ಪಾದನೆ ಮಾಡಬೇಕು. ಈ ಮೂಲಕ ಭಾರತದಲ್ಲಿ ಈಗ ವಿಮಾನಯಾನ ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಈ ಒಂದು ಯಾರ್ಯಾರು ಪ್ರಯಾಣಿಕರಿದ್ದಾರೆ ಇದರ ಒಂದು ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡೋದಕ್ಕೆ ಅಂತ ಭಾರತ ಸರ್ಕಾರ ಕ್ರಮ ಕೈಗೊಳ್ತಾ ಇತ್ತು. ಆದರೆ ಈಗ ಡ್ರೀಮ್ ಲೈನರ್ನಲ್ಲಿ ಇಂತಹ ಒಂದು ಭೀಕರ ದುರಂತ ಆಗಿರೋದಕ್ಕೆ ಕೇಂದ್ರ ಸರ್ಕಾರ ಇದನ್ನು ರದ್ದುಪಡಿಸುವಂತಹ ಒಂದು ಸಾಧ್ಯತೆ ಕೂಡ ಇರುತ್ತೆ. ಬೇರೆ ದೇಶಗಳು ಆ ಒಂದು ವಾಯುಯಾನ ಸಂಸ್ಥೆಗಳೇನಿದ್ದಾವೆ ಅತ್ತ ಮುಖ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ರಿಪೋರ್ಟ್ ಬರಲಿ, ಅಲ್ಲಿವರೆಗೂ ಕಾದು ನೋಡೋಣ ಅಂತ ಕೇಂದ್ರ ಸರ್ಕಾರ ಕೂಡ ಹೇಳ್ತಾ ಇದೆ.